Hello everyone, welcome to Raman tutorial. Let's get started. In this lesson, I'm going to teach you all about kinds of adjectives and degrees of comparison. Okay, so adjectives ಬಗ್ಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. So ಇನ್ನೊಂದ್ಸತಿ let's recapitulate what you have learned. So ಇಲ್ಲಿ ನೋಡಿ, adjectives describe nouns and pronouns. They give you more information about people, places and things. ವಿಶೇಷಣಗಳು ನಾಮಪದಗಳು ಮತ್ತು ಸರ್ವನಾಮಗಳನ್ನು ವಿವರಿಸುತ್ತದೆ. ಜನರು, ಸ್ಥಳಗಳು ಮತ್ತು ವಸ್ತುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸುತ್ತದೆ ಅಂತ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ adjectives give more information about people, places and things. Kinds of adjectives. Some adjectives tell about the size of people or things. ಕೆಲವು ವಿಶೇಷಣಗಳು ಜನರು ಅಥವಾ ವಸ್ತುಗಳ ಗಾತ್ರದ ಬಗ್ಗೆ ಹೇಳುತ್ತವೆ ಅಂತ. ಓಕೆ, ಸೊ ಹಿಯರ್ ಸಿ ವಸ್ತು, ಲಾಂಗ್ ಬ್ರಿಡ್ಜ್, ಹೈ ಮೌಂಟನ್, ಶಾರ್ಟ್ ಮ್ಯಾನ್, ಇಲ್ಲಿ ವ್ಯಕ್ತಿಯ ಗಾತ್ರ ಶಾರ್ಟ್ ಮ್ಯಾನ್, ಥಿನ್ ಮ್ಯಾನ್ ವ್ಯಕ್ತಿಯ ಗಾತ್ರ, big house, large army, huge ship, tall building. Okay, so some adjectives tells about the size of people or things. Hage, let's see some adjectives tell about the color of things. Short skirt, long trousers allige hogutte, andre size of things ige hogutte. Okay, hage see ಇಲ್ಲಿ brown bear, black peppers, ಬ್ಲ್ಯಾಕ್ ಶೂಸ್, ರೆಡ್ ಕಾರ್ಪೆಟ್, ಗ್ರೇ ಸೂಟ್, ವೈಟ್ ಅಂದರೆ ಕಲರ್ ಹೇಳುತ್ತೆ, ಬ್ಲೂ ಆ್ಯಂಡ್ ಆರೆಂಜ್, ರೆಡ್ ಬಲೂನ್ ಆ್ಯಂಡ್ ಯೆಲ್ಲೋ ರಿಬ್ಬನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಸಮ್ adjectives tell what people or things are like by describing their qualities. ಓಕೆ, ಅಂದರೆ ಕೆಲವು ಗುಣವಾಚಕಗಳು ಜನರು ಅಥವಾ ವಸ್ತುಗಳ ಗುಣಮಟ್ಟವನ್ನು ವಿವರಿಸುತ್ತದೆ. Okay, tells about the quality of people or thing. See, old uncle, ಈಗ ಅಂಕಲ್ ಅಂತಿದ್ರೆ ಅದರಲ್ಲಿ ವಿಶೇಷತೆ ಇಲ್ಲ, ಅಬ್ಜೆಕ್ಟಿವ್ ಇಲ್ಲ. ಓಲ್ಡ್ ಅಂಕಲ್ನ ಕ್ವಾಲಿಟಿ ಗುಣಮಟ್ಟ. ಆ್ಯಂಡ್ ಕೈಂಡ್ ಲೇಡಿ, ಅ ಫೆಮಿಲಿಯರ್ ವಾಯ್ಸ್, ಅ ಡೀಪ್ ಪೂಲ್, ಫ್ಲಾಟ್ ಸರ್ಫೇಸ್, ಹಾಟ್ ಡ್ರಿಂಕ್. ಹಾಗೆ ಸಿಯರ್ ಯು ಹ್ಯಾವ್ ವಿಯರ್ ಬ್ಯೂಟಿಫುಲ್ ವುಮನ್, ಹ್ಯಾಂಡ್ಸಮ್ ಬಾಯ್, ಅ ಪುವರ್ ಫ್ಯಾಮಿಲಿ, ರಿಚ್ ಕಪಲ್, ಸ್ಟ್ರೇಂಜ್ ಪ್ಲೇಸ್, ಯಂಗ್ ಸೋಲ್ಜರ್. ಹಾಗೆ ವಿಂಟರ್ನ ಕ್ವಾಲಿಟಿ ಹೇಳ್ತಾ ಇದೆ. ಸಿಯರ್ ಕೋಲ್ಡ್ ವಿಂಟರ್, ಸನ್ನಿ ಡೇ, ಕೂಲ್ ವೆದರ್. ಹಾಗೆ ಸಮ್ adjectives tell what things are made up of. They refer to substances. ಕೆಲವು ವಿಶೇಷಣಗಳು ಯಾವ ವಸ್ತುಗಳನ್ನು ತಯಾರಿಸುತ್ತವೆ ಎಂದು ಹೇಳುತ್ತದೆ, ಅವು ವಸ್ತುಗಳನ್ನು ಉಲ್ಲೇಖಿಸುತ್ತದೆ. ಓಕೆ, ಸೊ ಇಲ್ಲಿ ಸಿಯರ್ ಮೆಟಲ್ ಬಾಕ್ಸ್, ವಾಟ್ ಥಿಂಗ್ಸ್ ಯಾವುದರಿಂದ ಮಾಡಲ್ಪಟ್ಟಿತ್ತು ಅಂತ. ವಾಟ್ ಥಿಂಗ್ಸ್ ಆರ್ ಮೇಡ್ ಆಫ್. ಸಿಯರ್ ಮೆಟಲ್ ಬಾಕ್ಸ್, ಸಿಲ್ಕ್ ಡ್ರೆಸ್, ವುಡನ್ ಸ್ಪೂನ್, ಕ್ಲೇ ಪಾಟ್, ಪ್ಲಾಸ್ಟಿಕ್ ಫೋಲ್ಡರ್, ಪೇಪರ್ ಬ್ಯಾಗ್, ಕಾಟನ್ ಶರ್ಟ್. ಹಾಗೆ ಯು ಹ್ಯಾವ್ ಎ ಜೇಡ್ ರಿಂಗ್, ಅ ಸ್ಟೋನ್ ವಾಲ್, ಅ ಗ್ಲಾಸ್ ಡೋರ್, ಅ ಕಾಂಕ್ರೀಟ್ ರೋಡ್, ಅ ಪೋರ್ಸೆಲೈನ್ ವಾಸ್. Some adjectives are made from proper nouns of place. These adjectives are called adjectives of origin. ಅಂದರೆ ಕೆಲವು ವಿಶೇಷಣಗಳನ್ನು ಸ್ಥಳದ ಸರಿಯಾದ ನಾಮಪದಗಳಿಂದ ತಯಾರಿಸಲಾಗುತ್ತದೆ. ಈ ವಿಶೇಷಣಗಳನ್ನು ಮೂಲದ ವಿಶೇಷಣಗಳು ಎಂದು ಕರೆಯಲಾಗುತ್ತದೆ. ಓಕೆ, ಸೊ ಇಲ್ಲಿ ನೋಡಿ ಹ್ಯಾಟ್ ಅಂತ ಇದೆ, ಮೆಕ್ಸಿಕನ್ ಹ್ಯಾಟ್. ಆಗ ಈ ಹ್ಯಾಟ್ನ ಒರಿಜಿನ್ ಹೇಳುತ್ತೆ, ಮೂಲ ಮೆಕ್ಸಿಕನ್ ಹ್ಯಾಟ್. ಹಾಗೆ ಫ್ಲ್ಯಾಗ್, ಫ್ರೆಂಚ್ ಫ್ಲ್ಯಾಗ್, ಆನ್ ಅಮೆರಿಕನ್ ಕಸ್ಟಮ್, ಜಪಾನೀಸ್ ಲೇಡಿ, ಆ ಲೇಡಿದು ಮೂಲ ಒರಿಜಿನ್. ಜಪಾನೀಸ್, ಅನ್ ಇಂಡಿಯನ್ ಟೆಂಪಲ್, ಅ ಬ್ರಿಟಿಷ್ ಪೊಲೀಸ್ ಆಫೀಸರ್. ಆ್ಯಂಡ್ ಫಿಲಿಪಿನೋ ಡ್ರೆಸ್, ಅ ವಾಷಿಂಗ್ಟನ್ ಆ್ಯಪಲ್ಸ್, ಸ್ಪ್ಯಾನಿಷ್ ಡಾನ್ಸ್ ಅಂತ ಹೇಳ್ತೀವಿ. ಹಾಗೆ ಆನ್ ಇಟಾಲಿಯನ್ ಕಾರ್ ಅಂತ. ಹಾಗೆ ನೆಕ್ಸ್ಟ್ ನೋಡಿದ್ರೆ ದ ಆರ್ಡರ್ ಆಫ್ adjectives ಅಂತ ಇದೆ. Okay, sometimes several adjectives are used to describe a single noun or pronoun. When you use two or more adjectives, the usual order is size, quality, color, origin and
ಸಬ್ಸ್ಟೆನ್ಸ್ ಅಂದರೆ ಕೆಲವೊಂದು ಸತಿ ಒಂದು ವಾಕ್ಯದಲ್ಲಿ ಒಂದು ನೌನ್ ಇರುತ್ತೆ, ಆದರೆ ಆ ನೌನ್ ಒಂದು ನಾಮಪದ ಅಥವಾ ಒಂದು ಸರ್ವನಾಮ ಇರುತ್ತೆ. ಆ ನಾಮಪದ ಅಥವಾ ಸರ್ವನಾಮವನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ 2 ಅಥವಾ 3 ಆಬ್ಜೆಕ್ಟಿವ್ಸ್ ಇರುತ್ತೆ. ಓಕೆ, ಹಾಗೆ ವೆನ್ ಯು ಯೂಸ್ 2 or more adjectives ದ ಯೂಶುವಲ್ ಆರ್ಡರ್ ಇಸ್ ಸೈಜ್, ಕ್ವಾಲಿಟಿ, ಕಲರ್, ಒರಿಜಿನ್, ಸಬ್ಸ್ಟೆನ್ಸ್. ಹಾಗೆ ಒಂದು ವಾಕ್ಯದಲ್ಲಿ 2 ಅಥವಾ 3 ಆಬ್ಜೆಕ್ಟಿವ್ಸನ್ನು ಬಳಸಿದರೆ ಒಂದು ಆರ್ಡರನ್ನು ಈ ರೀತಿ ಆರ್ಡರಲ್ಲಿ ಬರಿಬೇಕು. ಸೈಜ್ ಫಸ್ಟ್, ಸೈಜ್, ಕ್ವಾಲಿಟಿ, ಹ್ಯಾಡ್, ಕಲರ್, ಒರಿಜಿನ್, ಸಬ್ಸ್ಟೆನ್ಸ್. ಈಗ ನಾನು ನಿಮಗೆ ಎಕ್ಸಾಂಪಲ್ ಹೇಳಿದ್ರೇ ನಿಮಗೆ ಅರ್ಥ ಆಗೋದು. ನೋಡಿ ಇಲ್ಲಿ, ಐ ಗಿವ್ ಯು ಒನ್ ಎಕ್ಸಾಂಪಲ್. ಅ ಸ್ಮಾಲ್ ಯೆಲ್ಲೋ ಪ್ಲಾಸ್ಟಿಕ್ ಟಾಯ್ ಅಂತಿದೆ. ಹಾಗೆ ಸಿ, ಟಾಯ್ ಇಸ್ ಅ ನೌನ್ ಹಿಯರ್. ಹಾಗೆ ಟಾಯ್ ಮುಂದೆ 3 ಆಬ್ಜೆಕ್ಟಿವ್ಸ್ ಇದೆ, ಸ್ಮಾಲ್, ಯೆಲ್ಲೋ, ಪ್ಲಾಸ್ಟಿಕ್ ಅಂತ. ಓಕೆ, ಸೊ ಇಲ್ಲಿ ಯು ಕ್ಯಾನ್ ಸಿ ಹಿಯರ್ ಸ್ಮಾಲ್, ಯೆಲ್ಲೋ, ಪ್ಲಾಸ್ಟಿಕ್. ಸೊ ಸ್ಮಾಲ್ ಇಸ್ ಸೈಜ್ ಹೇಳುತ್ತೆ, ಯೆಲ್ಲೋ ಕಲರ್ ಹೇಳುತ್ತೆ, ಕಲರನ್ನು ಡಿಸ್ಕ್ರೈಬ್ ಮಾಡುತ್ತೆ, ಪ್ಲಾಸ್ಟಿಕ್ ಅಗೇನ್ ಇಟ್ ಇಸ್ ಸಬ್ಸ್ಟೆನ್ಸ್. ಓಕೆ, ಹಾಗೆ ನೆಕ್ಸ್ಟ್ ಅ ಸ್ಟೈಲಿಶ್ ರೆಡ್ ಅಮೆರಿಕನ್ ಕಾರ್ ಅಂತಿದೆ. ಹಾಗೆ ಸ್ಟೈಲಿಶ್, ಅಗೇನ್ ಸ್ಟೈಲಿಶ್ ರೆಫರ್ಸ್ ಟು ಕ್ವಾಲಿಟಿ, ಅಗೇನ್ ರೆಡ್ ಕಲರ್, ಅಮೆರಿಕನ್, ಒರಿಜಿನ್. ಓಕೆ, ಆಗ ನಾನು ನಿಮಗೆ ಹೇಳಿದೆ ಯಾವ ಆರ್ಡರ್, ಸೈಜ್, ಕ್ವಾಲಿಟಿ, ಕಲರ್, ಒರಿಜಿನ್, ಸಬ್ಸ್ಟೆನ್ಸ್, ಈ ಆರ್ಡರಲ್ಲಿ ಬರಬೇಕು ಆಬ್ಜೆಕ್ಟಿವ್ಸ್. ಒಂದು ವಾಕ್ಯದಲ್ಲಿ ನೀವು 2-3 ಆಬ್ಜೆಕ್ಟಿವ್ಸನ್ನು ನೀವು ಇನ್ಕ್ಲೂಡ್ ಮಾಡುವಾಗ ಈ ಆರ್ಡರಲ್ಲಿ ಬರಬೇಕು ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ ಇದರಲ್ಲಿ ಕ್ವಾಲಿಟಿ, ಸ್ಟೈಲಿಶ್, ಕ್ವಾಲಿಟಿ. ನೆಕ್ಸ್ಟ್ ರೆಡ್ ಕಲರ್ ಬರುತ್ತೆ, ಸಿ ಕಲರ್, ಅಮೆರಿಕನ್, ಒರಿಜಿನ್. ಓಕೆ, ಇದು ಕಾರ್ ಇಲ್ಲಿ ಏನಾಗಿದೆ, ಕಾರ್ ಇಲ್ಲಿ ನೌನ್. ಹೋಪ್ ಇಟ್ಸ್ ಕ್ಲಿಯರ್. ಹಾಗೆ ನೆಕ್ಸ್ಟ್, ಹಿಯರ್ ಆರ್ ಮೋರ್ ಎಕ್ಸಾಂಪಲ್ಸ್. ಅ ಹೋಲಿ ಇಂಡಿಯನ್ ಟೆಂಪಲ್. ಇಲ್ಲಿ ಟೆಂಪಲ್ ಅನ್ನೋದು ನೌನ್. ಓಕೆ, ಟೆಂಪಲ್ ಇಸ್ ಅ ನೌನ್, ಟೀ ಶರ್ಟ್ ಇಸ್ ಅ ನೌನ್, ಫುಡ್, ಆಪಲ್ಸ್. ಸೊ ಇಲ್ಲಿ ಡಿಸ್ಕ್ರೈಬ್ ಮಾಡಲಿಕ್ಕೆ ನೋಡಿ, ಹೋಲಿ ಇಂಡಿಯನ್, ಕಲರ್ಫುಲ್ ಕಾಟನ್, ಡೆಲಿಷಿಯಸ್ ಚೈನೀಸ್, ಕ್ರಂಚಿ ಕಾಶ್ಮೀರಿ. ಸೊ ಇಲ್ಲಿ ಇದೆಲ್ಲ ಆಬ್ಜೆಕ್ಟಿವ್ಸ್. ಇಲ್ಲಿ 2 ಆಬ್ಜೆಕ್ಟಿವ್ ಇದೆ, ಇಲ್ಲಿ 2 ಆಬ್ಜೆಕ್ಟಿವ್, ಇಲ್ಲಿ 2 ಆಬ್ಜೆಕ್ಟಿವ್, ಹಿಯರ್ ಆಲ್ಸೋ 2 ಆಬ್ಜೆಕ್ಟಿವ್ಸ್. ಸೊ ಹೋಲಿ ಅಗೇನ್ ಇಟ್ ಇಸ್, ಹೋಲಿ ಅನ್ನೋದು ಕ್ವಾಲಿಟಿ. ಓಕೆ, ಕ್ವಾಲಿಟಿ. ಇಂಡಿಯನ್, ಒರಿಜಿನ್, ಒರಿಜಿನ್ ಇಲ್ಲಿ. ಹಾಗೆ ಕಲರ್ಫುಲ್ ಅಗೇನ್ ಇಟ್ ಇಸ್ ಕ್ವಾಲಿಟಿ. ಕಾಟನ್, ಕಾಟನ್ ಯಾವ್ದು ಸಬ್ಸ್ಟೆನ್ಸ್ ಹೇಳುತ್ತೆ. ಡೆಲಿಷಿಯಸ್ ಅಗೇನ್ ಇಟ್ ಇಸ್ ಕ್ವಾಲಿಟಿ, ಚೈನೀಸ್, ಒರಿಜಿನ್, ಫುಡ್. ಕ್ರಂಚಿ, ಕ್ವಾಲಿಟಿ, ಕಾಶ್ಮೀರಿ, ಒರಿಜಿನ್, ಆ್ಯಪಲ್ಸ್, ಆ್ಯಪಲ್ಸಲ್ಲಿ ನೌನ್ ಆಗುತ್ತೆ. ಓಕೆ, ಹೋಪ್ ಇಟ್ಸ್ ಕ್ಲಿಯರ್. ಹಾಗೆ ಅ ಟಾಲ್ ವೈಟ್ ಸ್ಟೋನ್ ಬಿಲ್ಡಿಂಗ್. ಸೊ ಇಲ್ಲಿ ಬಿಲ್ಡಿಂಗ್ ಅನ್ನೋದು, ಸಿಯರ್ ಬಿಲ್ಡಿಂಗ್ ಇಸ್ ಅ ನೌನ್. ಸೊ ಇಲ್ಲಿ ಟಾಲ್, ಸೈಜ್, ವೈಟ್, ಕಲರ್, ಸ್ಟೋನ್, ಸಬ್ಸ್ಟೆನ್ಸ್. ಹಾಗೆ ಸಿ, ಮ್ಯಾನ್, ಶಾರ್ಟ್, ಸೈಜ್, ಹ್ಯಾಂಡ್ಸಮ್, ಕ್ವಾಲಿಟಿ, ಚೈನೀಸ್ ಇಸ್ ಒರಿಜಿನ್. ಈ ಆರ್ಡರಲ್ಲಿ ಬರಿಬೇಕು ಅಂತ. ಓಕೆ, ಆಬ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಸಮ್ಟೈಮ್ಸ್ ಕಮ್ ಬಿಫೋರ್ ಆಬ್ಜೆಕ್ಟಿವ್ಸ್ ಆಫ್ ಸೈಜ್. ಫಾರ್ ಎಕ್ಸಾಂಪಲ್ ಅಂದರೆ ಸಿಯರ್ ಆಬ್ಜೆಕ್ಟಿವ್ಸ್ ಆಫ್ ಸೈಜ್. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಹೇಳ್ತೀನಿ ನಾನು. ಕೆಲವೊಂದು ಸತಿ ಗುಣಮಟ್ಟದ ವಿಶೇಷಣಗಳು ಗಾತ್ರದ ವಿಶೇಷಣಗಳ ಮೊದಲು ಬರುತ್ತದೆ ಅಂತ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬ್ಯೂಟಿಫುಲ್, ಇಲ್ಲಿ ಬ್ಯೂಟಿಫುಲ್, ಲಾಂಗ್ ಏರ್. ಫಸ್ಟ್ ಏನು ಬಂದಿದೆ, ಕ್ವಾಲಿಟಿ ಬಂದಿದೆ, ನೆಕ್ಸ್ಟ್ ಸೈಜ್ ಬಂದಿದೆ, ನೆಕ್ಸ್ಟ್ ಇಲ್ಲಿ ಏನು ಬಂದಿದೆ, ಇದು ಇಲ್ಲಿ ನೌನ್. ಓಕೆ, ಹಾಗೆ ಇಲ್ಲಷ್ಟೇ ಎಲಿಗೆಂಟ್ ಅನ್ನೋದು ಕ್ವಾಲಿಟಿ, ನೆಕ್ಸ್ಟ್ ಇಲ್ಲಿ ಯಾವ ಶಾರ್ಟ್ ಅನ್ನೋದು ಸೈಜ್, ಇಲ್ಲಿ ಹೇರ್ ಅನ್ನೋದು ನೌನ್. ಅಂದರೆ ಕೆಲವೊಂದು ಸರ್ತಿ ಕ್ವಾಲಿಟಿ ಫಸ್ಟ್ ಬಂದು ನೆಕ್ಸ್ಟ್ ಸೈಜ್ನು ಬರ್ಬೋದು ಅಂತ. ಆದರೆ ನಾನು ಫಸ್ಟ್ ಯಾವ ಆರ್ಡರ್ ಹೇಳಿದೆ, ನಾನು ನಿಮಗೆ ಹೇಳಿದ ಆರ್ಡರ್ ನಿಮಗೆ ಯೋಚನೆ ಇದೆಯಾ? ಎಸ್, ಸೈಜ್, ಕ್ವಾಲಿಟಿ, ಕಲರ್, ಒರಿಜಿನ್, ಸಬ್ಸ್ಟೆನ್ಸ್ ಆರ್ಡರ್ ಬರಬೇಕು ಅಂತ. ಆದರೆ ಕೆಲವೊಂದು ಸತಿ ಹೀಗೂ ಬರ್ಬೋದು, ಫಸ್ಟ್ ಕ್ವಾಲಿಟಿ ಬಂದು ನೆಕ್ಸ್ಟ್ ಸೈಜ್ ಬರಬಹುದು ಅಂತ. ಓಕೆ, ಬ್ಯೂಟಿಫುಲ್ ಲಾಂಗ್ ಹೇರ್ ಅಂತಲೇ ಬರಿಬೇಕು, ಹಾಗೆ ಲಾಂಗ್ ಬ್ಯೂಟಿಫುಲ್ ಏರ್ ಅಂತ ಬರಿಬಾರ್ದು. ಓಕೆ,
ಈ ರೀತಿ ಆರ್ಡರ್ ಬರಬಹುದು ಅಂತ. ಓಕೆ, ಹಾಗೆ ಬಟ್ ಆಡ್ಜೆಕ್ಟಿವ್ಸ್ ಆಫ್ ಸೈಜ್ ಆಲ್ವೇಸ್ ಕಮ್ ಬಿಫೋರ್ ಆಡ್ಜೆಕ್ಟಿವ್ಸ್ ಆಫ್ ಕಲರ್. ಆದರೆ adjectives of size, see adjectives of size one minute, but adjectives of size always come before adjectives of color. Adjective size color ಇದಿದೆ, ಇದು ಕಲರ್, ಇದೆರಡು ಇಲ್ಲಿ ಬಿಟ್ಟಾಕಿ, ಹೇರ್ ನೌನ್. ಓಕೆ, ಇದೆರಡು ಇಲ್ಲಿ ನೌನ್ ಆದರೆ ಇದು ಕ್ವಾಲಿಟಿ, ನೆಕ್ಸ್ಟ್ ಇಲ್ಲಿ ಸೈಜ್, ಇಲ್ಲಿ ಕಲರ್. ಆಡ್ಜೆಕ್ಟಿವ್ಸ್ ಆಫ್ ಸೈಜ್ ಯಾವತ್ತು ಕಲರ್ಗಿಂತ ಮುಂಚೆ ಬರುತ್ತೆ ಅಂತ. ಇಲ್ಲಿ ನೋಡಿ, ಇದು ಸೈಜ್ ಕಲರ್ಗಿಂತ ಮುಂಚೆ ಬರುತ್ತೆ. ಈಗ ಬ್ಯೂಟಿಫುಲ್ ಬ್ಲ್ಯಾಕ್ ಲಾಂಗ್ ಹೇರ್ ಅಂತ ನೀವು ಹೇಳಬಾರ್ದು, ಬ್ಯೂಟಿಫುಲ್ ಲಾಂಗ್ ಬ್ಲ್ಯಾಕ್ ಹೇರ್ ಅಂತಲೇ ಬರಬೇಕು. ಸೊ ಫಸ್ಟ್ ಯಾವುದು ಬರಬೇಕು? ಸೈಜ್ ಬರಬೇಕು. ಅದಾದ ನಂತರ ನೀವು ಕಲರನ್ನು ಹಾಕಬೇಕು ಅಂತ. ಓಕೆ, and next, if you use any adjectives of substance, it comes after the color adjective. ಹಾಗೆ ನೀವು ವಸ್ತುವಿನ ಯಾವುದೇ ವಿಶೇಷಣಗಳನ್ನು ಬಳಸಿದರೆ ಅದು ಬಣ್ಣ ವಿಶೇಷಣಗಳ ನಂತರ ಬರುತ್ತದೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ adjectives of substance, ಇಲ್ಲಿ ಬ್ಯೂಟಿಫುಲ್, ಕ್ವಾಲಿಟಿ, ಲಾಂಗ್, ಸೈಜ್, ಬ್ಲ್ಯಾಕ್, ಕಲರ್, ಇದಾದ ನಂತರ ಸಿಲ್ಕ್ ಅನ್ನೋದು ಸಬ್ಸ್ಟೆನ್ಸ್, ಇದು ಇಲ್ಲಿ ನೌನ್ ಆಗುತ್ತೆ. ಹಾಗೆ ನಿಮಗೆ ವಸ್ತುವಿನ ಯಾವುದೇ ವಿಶೇಷಣಗಳನ್ನು ಬಳಸಿದರೆ ಅದು ಬಣ್ಣ ವಿಶೇಷಣಗಳ ನಂತರ ಬರುತ್ತದೆ. ಬಣ್ಣ, ಈಗ ನೋಡಿ, ಇದು ಬಣ್ಣ ಬ್ಲ್ಯಾಕ್ ಆದ ನಂತರ ಸಬ್ಸ್ಟೆನ್ಸ್ ಬರಬೇಕು ಅಂತ. ಈಗ ಅ ಬ್ಯೂಟಿಫುಲ್ ಲಾಂಗ್ ಸಿಲ್ಕ್ ಬ್ಲ್ಯಾಕ್ ಡ್ರೆಸ್ ಅಂತ ಹೇಳಬಾರ್ದು, ಅ ಬ್ಯೂಟಿಫುಲ್ ಲಾಂಗ್ ಬ್ಲ್ಯಾಕ್ ಸಿಲ್ಕ್ ಡ್ರೆಸ್ ಅಂತ ಹೇಳಬೇಕು. ಸೊ ಸಬ್ಸ್ಟೆನ್ಸ್ ಇದ್ದರೆ, ಸಬ್ಸ್ಟೆನ್ಸ್ ಒಂದು ವಾಕ್ಯದಲ್ಲಿ ಸಬ್ಸ್ಟೆನ್ಸನ್ನು ನೀವು ಮೆನ್ಷನ್ ಮಾಡಬೇಕಾದ್ರೆ ಅಲ್ಲಿ ನೀವು ಏನನ್ನು ಇದು ಮಾಡಬೇಕು, ಅದಕ್ಕಿಂತ ಮುಂಚೆ ಕಲರನ್ನು ನೀವಲ್ಲಿ ಅಡ್ಜೆಕ್ಟಿವ್ಸನ್ನು ಹಾಕಬೇಕಾದ್ರೆ ಕಲರನ್ನು ಮೆನ್ಷನ್ ಮಾಡಬೇಕು ಅಂತ. ಓಕೆ, ಈಗ ಸಿಲ್ಕ್ ಈಗ ಬ್ಲ್ಯಾಕ್, ಅ ಬ್ಯೂಟಿಫುಲ್ ಲಾಂಗ್ ಸಿಲ್ಕ್ ಬ್ಲ್ಯಾಕ್ ಅಂತ ಹೇಳಲಿಕ್ಕೆ ಆಗಲ್ಲ ಅಂತ. ಓಕೆ, adjectives endings. Adjectives have many different endings. Some adjectives end in full. These adjectives describe noun or pronouns that are full of something or have a lot of something ಅಂತ. ಹಾಗೆ ಕೆಲವು ವಿಶೇಷಣಗಳು ಫುಲ್ನಲ್ಲಿ ಕೊನೆಗೊಳ್ಳುತ್ತದೆ. ಈ ಗುಣವಾಚಕಗಳು ನಾಮಪದ ಅಥವಾ ಸರ್ವನಾಮಗಳನ್ನು ವಿವರಿಸುತ್ತದೆ. ಅದು ಯಾವುದನ್ನಾದರೂ ತುಂಬಿದೆ ಅಥವಾ ಬಹಳಷ್ಟು ಹೊಂದಿದೆ ಅಂತ ಹೇಳ್ತದೆ. ತುಂಬಿದೆ, ಫುಲ್ ಅಂತ ಹೇಳಿದ್ರೆ ತುಂಬಿದೆ ಅಥವಾ ಬಹಳಷ್ಟು ಹೊಂದಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಪವರ್ಫುಲ್, ಸಮ್ ಅಡ್ಜೆಕ್ಟಿವ್ಸ್ ಎಂಡ್ ಇನ್ ಫುಲ್, ಸ್ಕಿಲ್ಫುಲ್, ಬ್ಯೂಟಿಫುಲ್, ಚಿಯರ್ಫುಲ್, ಪೇನ್ಫುಲ್. ಹಾಗೆ ಯು ಹ್ಯಾವ್ one minute, cheerful, painful, joyful, wonderful and useful. And some adjectives end in OUS. ಕೆಲವು adjectives OUS ಅಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ನೋಡಿ, ಫೇಮಸ್, ಮೌಂಟನಸ್, ಡೇಂಜರಸ್, ಹ್ಯೂಮರಸ್. ಹಾಗೆ ಸಮ್ ಆಡ್ಜೆಕ್ಟಿವ್ಸ್ ಎಂಡ್ ಇನ್ ವೈ. ಸಿಯರ್ ಮಂಡಿ, ವೈ ಇಂದ ಎಂಡ್ ಆಗುತ್ತೆ ಕೆಲವು ಆಡ್ಜೆಕ್ಟಿವ್ಸ್. ಈಸಿ, ಮೆಸ್ಸಿ and sleepy. Some adjectives end in less. These adjectives describe a person or thing that does not have something. ಅಂದರೆ ಕೆಲವು ವಿಶೇಷಣಗಳು ಲೆಸ್ನಲ್ಲಿ ಕೊನೆಗೊಳ್ಳುತ್ತದೆ. ಈ ಗುಣವಾಚಕಗಳು ಏನನ್ನಾದರೂ ಹೊಂದಿರದ ವ್ಯಕ್ತಿ ಅಥವಾ ವಸ್ತುವನ್ನು ವಿವರಿಸುತ್ತದೆ. ಆ ವ್ಯಕ್ತಿ ಹೊಂದಿರದ ವ್ಯಕ್ತಿ ಅಥವಾ ಹೊಂದಿರದ ವಸ್ತು ಅಂತ. ಈಗ ಯೂಸ್ಲೆಸ್ ಟೂಲ್ ಅಂತ ಹೇಳ್ತೀವಿ. ಯೂಸ್ಲೆಸ್ ಅಂದರೆ ಪ್ರಯೋಜನ ಇಲ್ಲದ, ಮೀನಿಂಗ್ಲೆಸ್ ಪ್ರಯೋಜನ ಇಲ್ಲದ ಪದ. ಫಿಯರ್ಲೆಸ್, ಹೋಮ್ಲೆಸ್, ಸೀಡ್ಲೆಸ್, ಹಾರ್ಮ್ಲೆಸ್, ಕ್ಲೌಡ್ಲೆಸ್ ಅಂತ. ಈಗ ಫುಲ್ ಅಂತ ಹೇಳಿದ್ರೆ ಗೊತ್ತು. ಫುಲ್ ಅಂತ ಹೇಳಿದ್ರೆ ನಾನು ಹೇಳಿದೆ ನಿಮಗೆ ತುಂಬಿದೆ, ಬಹಳಷ್ಟಿದೆ ಅಂತ. ಆಗ ಫುಲ್ ಅಂತ. ಆಗ ಅಡ್ಜೆಕ್ಟಿವ್ಸ್ ಲೆಸ್ಸಿಂದನೂ ಎಂಡ್ ಆಗುತ್ತೆ. ಕೆಲವು ಅಡ್ಜೆಕ್ಟಿವ್ಸ್ ಫುಲ್ಲಿಂದನೂ ಎಂಡ್ ಆಗುತ್ತೆ. ಕೆಲವು ಅಡ್ಜೆಕ್ಟಿವ್ಸ್ ವೈಯಿಂದ ಎಂಡ್ ಆಗುತ್ತೆ ಅಂತ. ಓಕೆ, ಹಾಗೆ ಲೆಟ್ಸ್ ಸಿ. And some adjectives end with OUS also. Yes.
ಸಮ್ ಆಬ್ಜೆಕ್ಟಿವ್ಸ್ ಎಂಡ್ ಇನ್ ಆಲ್. ನೋಡಿ, ನ್ಯಾಷನಲ್ ಫ್ಲಾಗ್, ಎಲ್ ಇಂದ ಎಂಡ್ ಆಗುತ್ತೆ. ಮ್ಯೂಸಿಕಲ್, ಎಲೆಕ್ಟ್ರಿಕಲ್, ಕೋಸ್ಟಲ್, ಪರ್ಸನಲ್, ಟ್ರೆಡಿಷನಲ್, ಮ್ಯಾಜಿಕಲ್ ಆ್ಯಂಡ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್. ಆ್ಯಂಡ್ ಹಿಯರ್ ಆರ್ ಸಮ್ ಆಬ್ಜೆಕ್ಟಿವ್ಸ್ ದಟ್ ಎಂಡ್ ಇನ್ IC, ISH, IBL, ABLE, IVE ಆ್ಯಂಡ್ LY. ಸೊ ಈ ವರ್ಡ್ಸಿಂದ ಎಂಡ್ ಆಗುತ್ತೆ. ಯಾವುದೆಲ್ಲ ಇದರಿಂದ? IC, ISH, IBLE, and you have here ABLE, IVE and LY. Stylish, childish, sensible, IBLE, and fantastic, IC. ಹಾಗೆ selfish, comfortable and lovely. ಇಲ್ಲೇ ಇದೆ ಎಕ್ಸಾಂಪಲ್ಸ್, ನಾನು ಹೇಳೋದಷ್ಟೇ. ಲವ್ಲಿ, LY ಇಂದ ಎಂಡ್ ಆಗೋದು ಲವ್ಲಿ. ಹಾಗೆ ಇದನ್ನು ನೋಡ್ಕೊಳ್ಳಿ. ಸಮ್ ಆಬ್ಜೆಕ್ಟಿವ್ಸ್ ಎಂಡ್ ಇನ್ ING. ಲವಿಂಗ್, ಕೇರಿಂಗ್, ಫ್ಲಾಶಿಂಗ್, ಸ್ಮೈಲಿಂಗ್, ಬೋರ್ಡ್, ING ಇಂದ ಎಂಡ್ ಆಗುತ್ತೆ ಅಂತ. ಓಕೆ, ಆ್ಯಂಡ್ ಹಿಯರ್ ವರ್ಡ್ಸ್ ಲೈಕ್ ಕೇರಿಂಗ್, ಫ್ಲಾಶಿಂಗ್ ಆ್ಯಂಡ್ ಸ್ಮೈಲಿಂಗ್ ಆರ್ ಪ್ರೆಸೆಂಟ್ ಪಾರ್ಟಿಸಿಪಲ್ಸ್ ಆಫ್ ವರ್ಬ್. ವರ್ಬ್ದು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದರೆ ING ಯಲ್ಲಿ ಎಂಡ್ ಆಗುವ ವರ್ಡ್ಸನ್ನು ವರ್ಬ್ದು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸ್ಮೈಲ್ ಅಂತಿದ್ರೆ ಸ್ಮೈಲ್, ಇಂಗ್ ಅಂತ ಸೇರೋದು ವರ್ಬ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಫ್ ವರ್ಬ್. ಹಾಗೆ ಸ್ಮೈಲ್ಡ್ ಅಂತ ಇದ್ದರೆ ಸ್ಮೈಲ್ಡ್, EDಯನ್ನು ಸೇರಿಸಿ ಅದು ಪಾಸ್ಟ್ ಪಾರ್ಟಿಸಿಪಲ್ ಆಫ್ ವರ್ಬ್ ಅಂತ ಹೇಳ್ತೀವಿ. EDಯನ್ನು ಸೇರಿದ ಪಾಸ್ಟ್ ಪಾರ್ಟಿಸಿಪಲ್, ING ಇದ್ದರೆ ಪ್ರೆಸೆಂಟ್ ಪಾರ್ಟಿಸಿಪಲ್. ಸೊ ಇಲ್ಲಿ ಯು ಹ್ಯಾವ್ ಸಮ್ ಮೋರ್ ಎಕ್ಸಾಂಪಲ್ ಹಿಯರ್. ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್, ಆ್ಯನ್ ಎಕ್ಸೈಟಿಂಗ್ ರೈಡ್, ಚಾಟ್ರಿಂಗ್ ಮಂಕಿ, ಡಿಸಪಾಯಿಂಟಿಂಗ್. ನೋಡಿ, ING ಇದೆ. ಔಟ್ಸ್ಟ್ಯಾಂಡಿಂಗ್ ಸ್ವಿಮ್ಮರ್. ಓಕೆ, ಎಸ್. ಹಾಗೆ ನೀವು ಇಲ್ಲಿ ಲಿಟಿಲ್ ನೋಡಿ, ಇಲ್ಲಿ ನೋಡ್ಕೊಳ್ಬೋದು. ಲಿಟಿಲ್, ಲಿಟಿಲ್, ಸಮ್, ಆಲ್, ಬೋತ್, ಸಫಿಷಿಯಂಟ್, ಎನಫ್, ಆಫ್, ಎನಿ, ಆಲ್, ಗ್ರೇಟ್, ಮಚ್, ನೋ, ಎಟ್ಸೆಟ್ರಾ. ಇದನ್ನು ನಾವು ಏನಂತ, ಈ ವರ್ಡ್ಸನ್ನು ನಾವು ಏನಂತ ಹೇಳ್ತೀವಿ? ಆಬ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ದ ಚೈಲ್ಡ್ ಟುಕ್ ಸಮ್ ಮಿಲ್ಕ್. She displayed much endurance. There is not sufficient light in the room. A little knowledge is dangerous. Illi some, much, sufficient and little are called adjectives of quantity because these words describe the quantity, how much of a thing. Okay, ತೂಕ, ಅಳತೆಯನ್ನು ವಿವರಿಸುವ ಪದಗಳು. Is it clear? ಹಾಗೆ I'll give you two more examples. See, I have enough money ಅಂತ ನಾವೀಗ ಹೇಳ್ತೀವಿ. Okay, I have enough money. So here enough describes the quantity of money I have. Question that generally answers how much in any sentences. So adjectives of quantity ಏನನ್ನು ಡಿಸ್ಕ್ರೈಬ್ ಮಾಡುತ್ತೆ, ಏನನ್ನು ಹೇಳುತ್ತೆ ಅಂದರೆ ಒಂದು ಕ್ವಶನ್ಗೆ ಆನ್ಸರ್, ಹೌ ಮಚ್ ಎಂಬುವ ಕ್ವಶನ್ಗೆ, ಎಷ್ಟು ಎಂಬ ಕ್ವಶನ್ಗೆ ಆನ್ಸರನ್ನು ಕೊಡುತ್ತೆ. adjectives of quantity. See, I have some money, I have little money ಅಂತ ಹೇಳ್ತೀವಿ. I have more money. So remember they define the quantity of noun. Quantity, nounನ ಕ್ವಾಂಟಿಟಿ ಅಂದರೆ ಅಳತೆ, ತೂಕವನ್ನು ವಿವರಿಸ್ತಾ ಇದ್ದೇ ವಿನಃ ಎಕ್ಸಾಕ್ಟ್ ಅಮೌಂಟನ್ನು ಇಲ್ಲಿ ಹೇಳ್ತಾ ಇಲ್ಲ. I have some money, little money, I have 100 money, I have 200 money ಅಂತ ಇಲ್ಲಿ ಹೇಳ್ತಾ ಇಲ್ಲ. ಓಕೆ, ಇಸ್ ಇಟ್ ಕ್ಲಿಯರ್? ಹಾಗೆ ಲೆಟ್ಸ್ ಸಿ ವಾಟ್ ಇಸ್ adjectives of number. They are the words that describe the number of noun. Adjectives which describe the number of a person or things. Number of person or things. ವ್ಯಕ್ತಿಗಳ ಅಥವಾ ವಸ್ತುಗಳ ಸಂಖ್ಯೆಯನ್ನು ಸೂಚಿಸಲು ಉಪಯೋಗಿಸುವ ಪದವನ್ನು ಸಂಖ್ಯಾವಾಚಕಗಳು ಎನ್ನುತ್ತಾರೆ. ಓಕೆ, ಹಾಗೆ ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ಸ್. ಸೊ adjectives of number are of two kinds. ಯಾವುದೆಲ್ಲ kinds? ಡೆಫಿನೆಟ್ ಆ್ಯಂಡ್ ಇಂಡೆಫಿನೆಟ್. ಹಾಗೆ ಡೆಫಿನೆಟಲ್ಲಿ ಎರಡು ಟೈಪ್ ಇದೆ, ಕಾರ್ಡಿನಲ್ಸ್ ಆ್ಯಂಡ್ ಆರ್ಡಿನಲ್ಸ್. 1 book, 2 book, 3 book, 10 book, 100 book ಅಂತೆಲ್ಲ ಹೇಳೋದನ್ನು ಕಾರ್ಡಿನಲ್ಸ್ ಅಂತ ಹೇಳ್ತೀವಿ. ಹಾಗೆ ಫಸ್ಟ್ ಬುಕ್, ಸೆಕೆಂಡ್ ಬುಕ್, ಥರ್ಡ್ ಬುಕ್, 10th ಬುಕ್ ಅಂತೆಲ್ಲ ಹೇಳೋದನ್ನು ಆರ್ಡಿನಲ್ಸ್ ಅಂತ ಹೇಳ್ತೀವಿ. ಹಾಗೆ ಇಂಡೆಫಿನೆಟ್ ಅಂದರೆ ಮೆನಿ ಬುಕ್ಸ್, ಫ್ಯೂ ಬುಕ್ಸ್, ಆಲ್ ಬುಕ್ಸ್, ಸಮ್ ಬುಕ್ಸ್ ಅಂತಂದರೆ ಇಲ್ಲಿ ಡೆಫಿನೆಟ್ ಇಲ್ಲ,
ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ಎಷ್ಟು ಪರ್ಟಿಕ್ಯುಲರ್ ಎಷ್ಟು ಬುಕ್ ಅಂತ ಗೊತ್ತಿಲ್ಲ. ಸೊ ಮೆನಿ ಬುಕ್ ಅದನ್ನು ನಾವು ಇಂಡೆಫಿನೇಟ್ ಅಂತ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ಹಾಗೆ here I have two pens. She got first division in the examination. Here are some ripe mangoes. Most boys like fruits ಅಂತ. ಸೊ ಇಲ್ಲಿ ಟು, ಫಸ್ಟ್, ಸಮ್ ಆ್ಯಂಡ್ ಮೋಸ್ಟ್ ಆರ್ adjectives ಆಫ್ ನಂಬರ್. ಇಲ್ಲಿ ಟೂ ಅಂತ ಇದೆ. ಟೂ ಯಾವುದಿಲ್ಲಿ? ಟೂ ಪೆನ್ಸ್ ಅಂತ. ಇಲ್ಲಿ ಕಾರ್ಡಿನಲ್ ಆರ್ಡಿನಲ್. ಎಸ್ ಇಸ್ ಅ ಕಾರ್ಡಿನಲ್ ಆ್ಯಂಡ್ ಫಸ್ಟ್ ಇಸ್ ಅ ಆರ್ಡಿನಲ್ ಆ್ಯಂಡ್ ಸಮ್ ಇಸ್ indefinite number. Okay, indefinite adjectives of number and here most also indefinite adjectives of number. ಇದನ್ನು ಕೇಳಲ್ಲ, ಬಟ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಹಾಗೆ ಡೆಮೋನ್ಸ್ಟ್ರೇಟಿವ್ adjectives, one that points out which person or thing is meant. Example, this boy, that person, those man. Point out ಮಾಡೋದು, this person, that person, these things, those things ಅಂತ ಪಾಯಿಂಟ್ ಔಟ್ ಮಾಡೋದನ್ನು ಡೆಮೋನ್ಸ್ಟ್ರೇಟಿವ್ adjective ಅಂತ ಹೇಳ್ತೀವಿ. ಓಕೆ, ಯಾವ ವ್ಯಕ್ತಿ ಅಥವಾ ವಸ್ತುವನ್ನು ಅರ್ಥೈಸಲಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಉದಾಹರಣೆಗೆ, ಈ ಹುಡುಗ, ಆ ವ್ಯಕ್ತಿ, ಆ ಪುರುಷರು. ಪ್ರದರ್ಶಕ ಪದಗಳು ಅದು, ಇದು ಮತ್ತು ಇವು. ಇದನ್ನು ಪ್ರದರ್ಶಕ ವಿಶೇಷಣ ಅಥವಾ ಡೆಮಾನ್ಸ್ಟ್ರೇಟಿವ್ adjective ಅಂತ ಹೇಳ್ತೀವಿ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಯು ಕ್ಯಾನ್ ಸಿ ಲೈಕ್ ದಿಸ್ ಕಾರ್, ದಿಸ್ ಸೂಪ್, ದೀಸ್ ಚೇರ್ಸ್, ದೋಸ್ ಚಿಲ್ಡ್ರನ್. ಸೊ ದೋಸ್ ಆರ್ ಯೂಸ್ ಫಾರ್ ಪ್ಲೂರಲ್ಸ್. ಇಲ್ಲಿ ನೋಡಿ, ಚೇರ್ ಪ್ಲೂರಲ್, ಚಿಲ್ಡ್ರನ್ ಪ್ಲೂರಲ್. ಓಕೆ, ಆಗ ಬಹುವಚನ. ಬಹುವಚನ ಜೊತೆ ಯೂಸ್ ಮಾಡೋ ವರ್ಡ್ಸ್ ದೀಸ್ ಆ್ಯಂಡ್ ದೋಸ್, ಆ್ಯಂಡ್ ದೀಸ್ ಆ್ಯಂಡ್ ದ್ಯಾಟ್ ಫಾರ್ ಸಿಂಗ್ಯುಲರ್ ನೌನ್ಸ್. ಇಲ್ಲಿ ನೋಡಿ, ಇಲ್ಲಿ ದಿಸ್ ಕಾರ್ ಇಸ್ ಓಲ್ಡ್ ಆ್ಯಂಡ್ ದಿಸ್ ಫ್ಲವರ್ ಇಸ್ ಗುಡ್. ಸೊ ಅಲ್ಲಿ ದಿಸ್ ದ್ಯಾಟ್ ಫ್ಲವರ್ ಇಸ್ ಗುಡ್. ಸೊ ದಿಸ್ ದ್ಯಾಟ್ ಫಾರ್ ಸಿಂಗ್ಯುಲರ್ ಅಂದರೆ ಏಕವಚನ ಜೊತೆ ಯೂಸ್ ಮಾಡೋದು ದಿಸ್ ಆ್ಯಂಡ್ ದ್ಯಾಟ್, ಆ್ಯಂಡ್ ದೀಸ್ ಆ್ಯಂಡ್ ದೋಸ್ ಆರ್ ಯೂಸ್ಡ್ ಫಾರ್ ಪ್ಲೂರಲ್ಸ್. ಹಾಗೆ ನಿಮಗೆ ಡೌಟ್ ಆಗುತ್ತೆ, ಡೆಮಾನ್ಸ್ಟ್ರೇಟಿವ್ adjective ಅಂದರೆ ಏನು? ವಾಟ್ ಇಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್? ಡೆಮಾನ್ಸ್ಟ್ರೇಟಿವ್ adjective ಪ್ರೊನೌನ್ ಓದುವಾಗನೂ ಅಲ್ಲೂ ದಿಸ್ ದ್ಯಾಟ್ ದೀಸ್ ಅಂತ ಇತ್ತು, ಇಲ್ಲೂ ಇದೆ ದಿಸ್ ದ್ಯಾಟ್ ದೀಸ್ ದೋಸ್ ಅಂತ. ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ. ಸೊ ಯರ್ ದೆರ್ ಇಸ್ ಅ ಸಿಂಪಲ್ ಟ್ರಿಕ್. ಓಕೆ, ದಿಸ್ ಪೆನ್ ಇಸ್ ಮೈನ್. ಇಲ್ಲಿ ಪೆನ್ ಅನ್ನೋದು ಇಟ್ಸ್ ಅ ನೌನ್. ಓಕೆ, ಸೊ ನೌನ್ ಮುಂದೆ ಯಾವುದಿದೆ? ದಿಸ್. ಸೊ ನಾಮಪದದ ಮುಂದೆ ದಿಸ್ ದ್ಯಾಟ್ ದೋಸ್ ಅಂತೆಲ್ಲ ಇದ್ದರೆ ಅದು ಡೆಮಾನ್ಸ್ಟ್ರೇಟಿವ್ adjective. ಸೊ ದಿಸ್ ಇಸ್ ಮೈ ಬುಕ್. ಸೊ ಇಲ್ಲಿ ಇಸ್ ಅನ್ನೋದು ವರ್ಬ್. ಸೊ ವರ್ಬ್ನ ಮುಂದ್ಗಡೆ ದೀಸ್ ದ್ಯಾಟ್ ಅಂತೆಲ್ಲ ಇದ್ದರೆ ಅದನ್ನು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಓಕೆ, ನೌನ್ ಮುಂದೆ ಇದ್ದರೆ ಡೆಮಾನ್ಸ್ಟ್ರೇಟಿವ್ adjective, ವರ್ಬ್ ಮುಂದೆ ಇದ್ದರೆ ವರ್ಬ್ ಮುಂದೆ ದಿಸ್ ದ್ಯಾಟ್ ಇದ್ದರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಲೆಟ್ಸ್ ಸಿ ವಾಟ್ ಇಸ್ ಅನ್ ಇಂಟ್ರೋಗೇಟಿವ್ adjective. An interrogative adjectives is used to ask a question. For example, whose pen is this? What book is that? Which flower do you like best ಅಂತ. ಓಕೆ, ಸೊ ಇಲ್ಲಿ ask a question. Interrogative adjective is used to ask a question. ಪ್ರಶ್ನೆಯನ್ನು ಕೇಳಲು ಪ್ರಶ್ನಾರ್ಹ ವಿಶೇಷಣವನ್ನು ಬಳಸಲಾಗುತ್ತದೆ. ಓಕೆ, whose pen is this? What book is that? ಪ್ರಶ್ನೆಯನ್ನು ಕೇಳೋದು. which flower, ನಾವು ದಿನನಿತ್ಯ ಪ್ರಶ್ನೆಯನ್ನು ಕೇಳ್ತೀವಿ. ಸೊ ಪ್ರಶ್ನೆಯನ್ನು ಕೇಳೋದನ್ನು ಇಂಟ್ರೋಗೇಟಿವ್ adjectives ಅಂತ ಹೇಳ್ತೀವಿ. which flower do you like best? which book do you like? ಹಾಗೆ ಇಲ್ಲೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ವಾಟ್ ಇಸ್ an interrogative adjective and what is an interrogative pronoun? ಅಲ್ಲೂ which, WH ಕ್ವಶನ್ಸ್ ಇದೆ, ಇಲ್ಲೂ ಇದೆ. ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ. ಓಕೆ, ಸೊ ಇಲ್ಲಿ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ಇಂಟರ್ಗೇಟಿವ್ adjectives ಅಂದರೆ ದೀಸ್ ಆರ್ WH ವರ್ಡ್ಸ್. ಫಾರ್ ಎಕ್ಸಾಂಪಲ್ WH ವರ್ಡ್ಸ್ ಅಂದರೆ ಹೂ, ವಾಟ್, ಹೂಸ್, ವಿಚ್, ಹೂಮ್ ಅಂತೆಲ್ಲ WH ವರ್ಡ್ಸ್. ಓಕೆ, WH ವರ್ಡ್ಸ್ ಜೊತೆ ಏನಿರುತ್ತೆ? ಅಲ್ಲಿ ನೌನ್ ಇರುತ್ತೆ. ಆ್ಯಂಡ್ ಇಂಟರ್ಗೇಟಿವ್ ಇಸ್ ಯೂಸ್ ಟು ಆಸ್ಕ್ ಅ ಕ್ವಶನ್. WH ಕ್ವಶನ್ಸ್ ಜೊತೆ ಅಲ್ಲಿ ಒಂದು ನೌನ್ ಇರುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ? ಇಂಟರ್ಗೇಟಿವ್ adjective. ಇಲ್ಲಿ ನೋಡಿ ಎಕ್ಸಾಂಪಲ್. ಸೊ ಹಾಗೆ ನಾನು ಹೇಳಿದೆ ಇಂಟರ್ಗೇಟಿವ್ adjective ಅಂದರೆ ಇಂಟರ್ಗೇಟಿವ್ ಪ್ರೊನೌನ್. ಏನು ವ್ಯತ್ಯಾಸ ಅಂತ. ಸೊ ಇಲ್ಲೂ ಅಷ್ಟೇ. ಸಿಯರ್ ಬುಕ್ ಇಸ್ ಅ ನೌನ್. ಬುಕ್ ಮುಂದೆ ವಿಚ್ WH ಕ್ವಶನ್ಸ್ ಇದ್ದರೆ, ನೌನ್ ಮುಂದ್ಗಡೆ WH ಕ್ವಶನ್ಸ್ ಇದ್ದರೆ ಅದು ಇಂಟರ್ಗೇಟಿವ್ adjective. ಹಾಗೆ ಇದು ವರ್ಬ್. ಇಸ್ ಅನ್ನೋದು ವರ್ಬ್. ಆಕ್ಸಿಲರಿ ವರ್ಬ್ಸ್ ಮುಂದೆ
WH ಕ್ವಶನ್ಸ್ ಇದ್ದರೆ ಅದು ಇಂಟ್ರಗೇಟಿವ್ ಪ್ರೊನೌನ್. ಹಾಗೆ ಲೆಟ್ ಸಿ ವಾಟ್ ಇಸ್ the last one, possessive adjective. Possessive adjective, the words my, our, your, his, her, its, their, when used before a noun are called possessive adjective. Possessive adjective shows ownership. Okay. Yes. ಓನರ್ಶಿಪ್ ಅನ್ನು ತೋರಿಸುತ್ತೆ. ಹಾಗೆ ಸ್ವಾಮ್ಯ ಸೂಚಕ ವಿಶೇಷಣ ಅಂದರೆ ನಾಮಪದದ ಮೊದಲು ಬಳಸಿದಾಗ ನನ್ನ, ನಮ್ಮ, ನಿಮ್ಮ, ಅವನ, ಅವಳ, ಅದರ, ಅವುಗಳ ಪದಗಳನ್ನು ಸ್ವಾಮ್ಯ ಸೂಚಕ ಗುಣವಾಚಕಗಳು ಎನ್ನುತ್ತಾರೆ. ಪೊಸೆಸಿವ್ ನೌನ್ಸ್ ನಂದು, ನಿಮ್ಮದು, ಅವ್ರದ್ದು, ಇದನ್ನು ನಾವು ಏನಂತ ಹೇಳ್ತೀವಿ, ಪೊಸೆಸಿವ್ ಅಡ್ಜೆಕ್ಟಿವ್. ಸೊ ದೇರ್ ಆರ್ ಸಮ್ ಎಕ್ಸಾಂಪಲ್ಸ್. ಸಿ ದಟ್ ಕಾರ್, ಮೈ ಕಾರ್, ಹರ್ ಬಾಯ್ ಫ್ರೆಂಡ್, ಆರ್ ಡಾಗ್, ದೇರ್ ಹೋಮ್ವರ್ಕ್. ಓಕೆ, ಸೊ ಈ ಎಲ್ಲವನ್ನು ನಾವೇನಂತ ಹೇಳ್ತೀವಿ, ಪೊಸೆಸಿವ್ ಆಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಹಾಗೆ ಲೆಟ್ ಸಿ ಟು ಎಕ್ಸಾಂಪಲ್. ಈಗ ನಿಮಗೆ ಯಾವ ರೀತಿ ಐಡೆಂಟಿಫೈ ಮಾಡೋದು, ಪೊಸೆಸಿವ್ ಆಡ್ಜೆಕ್ಟಿವ್ನ, ಪೊಸೆಸಿವ್ ಪ್ರೊನೌನನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ಇಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಮೀರಾ ಲೆಫ್ಟ್ ಹರ್ ಬ್ಯಾಗ್ ಆಟ್ ಹೋಮ್. ಇಲ್ಲಿ ನೋಡಿ, ಇಲ್ಲಿ ಬ್ಯಾಗ್ ಅನ್ನೋದು ಇಲ್ಲಿ ನೌನ್ ಆಗುತ್ತೆ, ಥಿಂಗ್ ನಾಮಪದ. ಸೊ ಇಯರ್ ಹರ್ ಇದೆ, ನೌನ್ ಮುಂದೆ ಹರ್ ಇದೆ. ನೌನ್ ಮುಂದೆ ಹರ್ ಇದ್ದರೆ ಓಕೆ, ಅದನ್ನು ನಾವು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ದ ಶೆಲ್ಫ್ ನೆಕ್ಸ್ಟ್ ದ ವಿಂಡೋ ಇಸ್, ಇಲ್ಲೂ ಇದೆ. ಸೊ ಇಸ್ ಮುಂದ್ಗಡೆ ಯಾವುದಿದೆ, ವರ್ಬ್ ಇದೆ. ವರ್ಬ್ ಮತ್ತು ಪೊಸೆಸಿವ್ ಪ್ರೊನೌನ್ಸ್ ಇಸ್, ಹರ್ ಅಂತೆಲ್ಲ ಇದ್ದರೆ ಅದು ಪೊಸೆಸಿವ್ ಪ್ರೊನೌನ್. ಓಕೆ, ನೌನ್ ಮುಂದ್ಗಡೆ ಹರ್ ಇಸ್ ಅಂತ ಇದ್ದರೆ ಅದು ಪೊಸೆಸಿವ್ ಅಡ್ಜೆಕ್ಟಿವ್. ಸೊ ಪೊಸೆಸಿವ್ ಪ್ರೊನೌನ್ ಇಸ್ ಯೂಸ್ಡ್ in place of noun to avoid repeating it in a sentence. ಸೊ ಪದೇ ಪದೇ ರಿಪಿಟೇಷನನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ಪೊಸೆಸಿವ್ ಪ್ರೊನೌನನ್ನು ಒಂದು ವಾಕ್ಯದಲ್ಲಿ ಮತ್ತೆ ಬಳಸಲಾಗುತ್ತದೆ. ಓಕೆ, ಆ್ಯಂಡ್ ನಿಮಗೆ ಎಕ್ಸಾಮ್ನಲ್ಲಿ ಈ ರೀತಿ ಕ್ವಶನ್ಸ್ ಕೇಳ್ಬೋದು. ಸಿ ಮೈ ಹಬ್ಬಿ ಆ್ಯಂಡ್ ಐ ವೆಂಟ್ ಟು ಸಿ ಅ ಮೂವಿ, ದ ಮೂವಿ ವಾಸ್ ಡ್ಯಾಶ್, ಸೊ ವಿ ವೇರ್. ಸಿ ಬೋರ್ಡ್. ಈಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿ ನಾನು ಯಾವುದನ್ನು ಹಾಕಲಿ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ING ಇದೆ ಆ್ಯಂಡ್ ED ಇದೆ. ಸೊ ಇಲ್ಲಿ ನೌನ್ ING, ಆಡ್ಜೆಕ್ಟಿವ್ ING ಫಾರ್ಮ್ ಇದೆ, ಆಡ್ಜೆಕ್ಟಿವ್ ED ಫಾರ್ಮ್ ಇದೆ, ಯಾವುದು ಹಾಕಲಿ? ಓಕೆ, ಸೊ ಇಲ್ಲಿ ING ಫಾರ್ಮನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕಾರಣವನ್ನು ಹೇಳಲಿಕ್ಕೆ. ಓಕೆ, ಟು ಶೋ ರೀಸನ್. ಆ್ಯಂಡ್ ಆಡ್ಜೆಕ್ಟಿವ್ ED ಆಡ್ಜೆಕ್ಟಿವನ್ನು ಯಾವಾಗ ಹೇಳ್ತೀವಿ ಅಂದರೆ ಎಫೆಕ್ಟನ್ನು, ಅಂದರೆ ಪರಿಣಾಮವನ್ನು ಹೇಳಲಿಕ್ಕೆ. ಫಾರ್ ಇಲ್ಲಿ ಕಾರಣ ಆ್ಯಂಡ್ ಇಲ್ಲಿ ಪರಿಣಾಮ. ಸಿ ಮೈ ಹಬ್ಬಿ ಆ್ಯಂಡ್ ಐ went to see a movie, the movie was boring. Reason boring, ಕಾರಣ ಹೇಳ್ತಾ ಇದ್ದೀನಿ boring. So we were bored. ಎಫೆಕ್ಟ್ ಏನು, ಪರಿಣಾಮ ಏನು, ಸೊ we were bored ಅಂತ. ಓಕೆ, ಹಾಗೆ ನಿಮಗೆ ಈ ರೀತಿಯೂ ಕೇಳ್ತಾರೆ, ಐಡೆಂಟಿಫೈ ದ ಅಡ್ಜೆಕ್ಟಿವ್ಸ್. ಐ ಕುಡಂಟ್ ಗೆಟ್ ಎನಿ ಶುಗರ್. ಈಗ ನಿಮ್ಗೆ ಇಲ್ಲಿ ಐಡೆಂಟಿಫೈ ದ ಅಡ್ಜೆಕ್ಟಿವ್ಸ್ ಅಂದರೆ ಏನು, ಯಾವ ಅಡ್ಜೆಕ್ಟಿವ್ಸ್ ಅಂತ ನೀವು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಅದೇ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿನ, ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿನ ಅಂತ ನೀವು ಇಲ್ಲಿ ಐಡೆಂಟಿಫೈ ಮಾಡಿಕೊಳ್ಬೇಕು. ಓಕೆ, ನೇಮ್ ದ ಅಡ್ಜೆಕ್ಟಿವ್ಸ್ ಅಂತ ಕೊಡ್ತಾರೆ, ನೇಮ್ ದ ಅಡ್ಜೆಕ್ಟಿವ್ಸ್ ಅಂತಲೂ ಕೊಡ್ತಾರೆ. ಹಾಗೆ ಆಪ್ಷನ್ಸ್ ಕೊಡ್ತಾರೆ, ಈ ಆಪ್ಷನ್ಸಲ್ಲಿ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಎನಿ ಅಂತ ಇದೆ, ನೀವು ನೋಡ್ಕೊಳ್ಬೇಕು ಸೆಂಟೆನ್ಸಲ್ಲಿ. ಇಲ್ಲಿ ಎನಿ ಅಂತ ಇದೆ, ಎನಿ ಬಂದರೆ ಇಲ್ಲಿ ಯಾವುದು ಬರುತ್ತೆ, ಇಲ್ಲಿ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ. ಹೌ ಮಚ್ ಅಂತ ಎನಿ ಅಂತ ಇದೆ, ಆಗ ಹೌ ಮಚ್ ಅಂತ ಹೇಳ್ತಾ ಇದೆ, ತೂಕ ಅಳತಾ ಹೇಳ್ತಾ ಇದೆ. ಸೊ ಇಟ್ ಇಸ್ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ಮೈ ಲೆಸನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.